our YouTube channel Sneha Jagdish Vlogs. ಸೊ ನಾನಿವತ್ತು ನನ್ನ ಸ್ಕಿನ್ ಕೇರ್ನ ತೋರಿಸ್ತಾ ಇದ್ದೀನಿ. ಸೊ ಲೆಟ್ಸ್ ಗೆಟ್ ರೆಡಿ. ಸೊ ರೈಟ್ ನಾವು ನಾನು ಫೇಸ್ ಫುಲ್ ಕ್ಲೀನ್ ಆಗಿದೆ. ಸೊ ಏನೂ ಅಪ್ಲೈ ಮಾಡಿಲ್ಲ, ಲಿಪ್ ಬಾಮ್ ಮಾತ್ರ ಅಪ್ಲೈ ಮಾಡಿದ್ದೀನಿ. ಬಿಕಾಸ್ ಲಿಪ್ಸ್ಟಿಕ್ ಹಾಕೋಕ್ಕೆ ಮುಂಚೆ ಲಿಪ್ಸ್ ಸ್ವಲ್ಪ ಹೈಡ್ರೇಟ್ ಆಗಬೇಕು, ಅದಕ್ಕೋಸ್ಕರ. ಸೊ ಲೆಟ್ಸ್ ಗೆಟ್ ರೆಡಿ. ಸೊ ರೈಟ್ ನಾವು ಫೇಸ್ ಮೇಲೆ ಏನೂ ಇಲ್ಲ. I'm gonna use Foxtail ಅವರ ಟೋನರ್. ಸೊ ಇದನ್ನು ಸ್ವಲ್ಪ ಒಂದು ಫ್ಯೂ ಡ್ರಾಪ್ಸ್ ಈ ಥರ ಆ್ಯಡ್ ಮಾಡಿಕೊಂಡು ಡ್ಯಾಪ್ ಮಾಡಬೇಕು. ಸೊ ಇದು ಸ್ವಲ್ಪ ಡ್ರೈ ಆಗಿದ ತಕ್ಷಣ ಜಂಪಿಂಗ್ ಟು ಮೈ ಫೇವ್ರೆಟ್ ಪ್ರಾಡಕ್ಟ್. ಸೊ ಇದು ಫಾಕ್ಸ್ಟೇಲ್ ಅವರ ಎಟರ್ನಲ್ ಗ್ಲೋ ಆ್ಯಂಡ್ ಗ್ಲೂಟಾ ವಿಟಮಿನ್ ಸಿ ಅಡ್ವಾನ್ಸ್ ಬ್ರೈಟ್ನಿಂಗ್ ಸೆರಮ್. ಸೊ ಇದನ್ನು ಆಲ್ಮೋಸ್ಟ್ 1 ಮಂತಿಂದ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ವಿತಿನ್ 8 ಡೇಸಲ್ಲಿ ನಿಮ್ಮ ಪಿಗ್ಮೆಂಟೇಷನ್ ಏನಿದೆ, ಡಾರ್ಕ್ ಸ್ಪಾಟ್ಸ್ ಎಲ್ಲನೂ ಕ್ಲಿಯರ್ ಮಾಡುತ್ತೆ. ಸೊ ದಿಸ್ ಇಸ್ ಮೈ ಫೇವ್ರೆಟ್. 2 pumps ಆಗುತ್ತೆ ಫಾರ್ ದ ಹೋಲ್ ಫೇಸ್. ಸಿ, ಟೇಕ್ ದಿಸ್, dip. ಸೊ ಸೆರಮ್ ಆಲ್ಮೋಸ್ಟ್ ಡ್ರೈ ಆಗಿದೆ. ಸೊ ಅದಾದಮೇಲೆ ಅದನ್ನು ಅಪ್ಲೈ ಎಮೋಲಿನ್ ಮಾಯಿಶ್ಚರೈಸರ್. ಸೊ ಇದು ಆಲ್ಮೋಸ್ಟ್ 3 ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ. ಸೊ ಯೂಶ್ವಲಿ ನನ್ನ ಸ್ಕಿನ್ ಕೇರ್ ರೊಟೀನ್ ತುಂಬ ಜನ ಕೇಳ್ತಾಯಿದ್ರಿ, ಬಟ್ ಸರ್ಟನ್ ಪ್ರಾಡಕ್ಟ್ಸ್ ನಾನು ಅಷ್ಟು ಈಸಿಯಾಗಿ ಚೇಂಜ್ ಮಾಡಿಲ್ಲ, ಆಲ್ಮೋಸ್ಟ್ ಖಾಲಿ ಆಗಿಬಿಟ್ಟಿದೆ. ಸೊ ಸರ್ಟನ್ ಪ್ರಾಡಕ್ಟ್ಸ್ ನಾನು ಅಷ್ಟು ಈಸಿಯಾಗಿ ಚೇಂಜ್ ಮಾಡಿಲ್ಲ. ಯಾವ್ದಾದ್ರು ಒಂದು ಸ್ಕಿನ್ನಿಗೆ ಸೆಟ್ ಆಯಿತು ಅಂತಂದರೆ ಅದಕ್ಕೆ ಸ್ಟಿಕ್ ಆಗ್ತೀನಿ. ಸೊ ಮಾಯಿಶ್ಚರೈಸರ್ ಐ ಆಮ್ ಟೇಕಿಂಗ್ ಪೀ ಸೈಜ್. ಸೊ ನಾನು ಜಾಸ್ತಿ ಪ್ರಾಡಕ್ಟ್ಸ್ ಎಲ್ಲ ಅಪ್ಲೈ ಮಾಡಲ್ಲ. ಸೊ ನಿಮ್ಗೇನಾದರೂ ಡ್ರೈ ಸ್ಕಿನ್ ಇದೆ ಅಥವಾ ಕಾಂಬಿನೇಷನ್ ಸ್ಕಿನ್ ಇದೆ ಅಂತಂದರೆ ಯು ಕ್ಯಾನ್ ಯೂಸ್ ದಿಸ್ ಎಮೋಲಿನ್ ಮಾಯಿಶ್ಚರೈಸರ್. ನೋಡಿ, ಆಲ್ಮೋಸ್ಟ್ ನೀವು ನೋಡ್ಬೋದು ನೀಟಾಗಿ ಅಬ್ಸರ್ವ್ ಮಾಡಿಕೊಳ್ಳುತ್ತೆ, ಸ್ಕಿನ್ನಲ್ಲಿ ನೀಟಾಗಿ ಕಾಣುತ್ತೆ. ಆ್ಯಂಡ್ ಅದಾದಮೇಲೆ I'm gonna ಯೂಸ್ ಮಿನಿಮಲಿಸ್ಟ್ ಅವರ ಸನ್ಸ್ಕ್ರೀನ್. ಸೊ ಮಿನಿಮಲಿಸ್ಟ್ ಅವರ ಸನ್ಸ್ಕ್ರೀನ್ ಯಾಕಪ್ಪ ಅಂತಂದರೆ ಇದು ಯಾವುದೇ ರೀತಿ ವೈಟ್ ಕ್ಯಾಸ್ಟ್ ಬಿಡಲ್ಲ ಫೇಸ್ ಮೇಲೆ. ಆ್ಯಂಡ್ ಇಟ್ ಬ್ಲೆಂಡ್ಸ್ ವೆರಿ ವೆಲ್ ಆನ್ ದ ಸ್ಕಿನ್. ಆ್ಯಂಡ್ ಇದೂ ಅಷ್ಟೇ ಹೇಳ್ತಾರೆ ಸನ್ಸ್ಕ್ರೀನು ಈ 2 ಫಿಂಗರ್ಸ್ ತುಂಬ ಹಾಕ್ಕೊಂಡು ಯೂಸ್ ಮಾಡಬೇಕು ಅಂತ. ಬಟ್ ಐ ಡೋಂಟ್ ಯೂಸ್ ಸೋ ಮಚ್, ಯಾಕಂದರೆ ನಾನು ಆಚೆ ಜಾಸ್ತಿ ಹೋಗಲ್ಲ, ಪೊಲ್ಯೂಷನ್ಗೆಲ್ಲ ಹೋಗಲ್ಲ, ಆಲ್ಮೋಸ್ಟ್ ಮನೇಲೇ ಇರ್ತೀನಿ. ಆ್ಯಂಡ್ ಈಗ ಫುಲ್ ಟೈಮ್ ಕಂಟೆಂಟ್ ಕ್ರಿಯೇಷನ್ ಮಾಡ್ತಿರೋದ್ರಿಂದ ಆಲ್ಮೋಸ್ಟ್ ಮನೇಲೇ ಇರ್ತೀನಿ. ಸೊ ಇಷ್ಟ ಆದರೆ ಮುಖಕ್ಕೆ ಮೋರ್ ದೆನ್ ಎನಫ್. ನೀಟಾಗಿ ಬ್ಲೆಂಡ್ ಆಗೋವರೆಗೂ ಫಿಂಗರ್ ಟಿಪ್ಸಲ್ಲಿ ಇಷ್ಟ ಆದರೆ ಸಾಕು. ಸಿ, ವೈಟ್ ಕ್ಯಾಸ್ಟ್ ಏನು ಅದಾದಮೇಲೆ ನನ್ನ ಲಿಪ್ಸ್ಟಿಕ್ ಶೇಡ್ ಬಗ್ಗೆ ತುಂಬ ಜನ ಕೇಳ್ತಿದ್ರಿ, ಯಾವ ಶೇಡ್ ಯೂಸ್ ಮಾಡ್ತೀರಾ, ಯಾವ ಲಿಪ್ಸ್ಟಿಕ್ ಯೂಸ್ ಮಾಡ್ತೀರಾ, ಲಾಂಗ್ ಲಾಸ್ಟಿಂಗ್ ಇರುತ್ತೆ ಅಂತ. ಸೊ ಐ ಯೂಸ್ ಮೆಬಿಲಿನ್ ಸೂಪರ್ ಸ್ಟೇ ಮ್ಯಾಟೆ. ಆ್ಯಂಡ್ ಈ ಪ್ರಾಡಕ್ಟ್ಸ್ ಲಿಂಕ್ ಏನಾದರೂ ಬೇಕು ಅಂತಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ಐ ವಿಲ್ ಶೇರ್ ಯು ದ ಲಿಂಕ್. ಸೊ ಲಿಪ್ಸ್ಟಿಕ್ ಹಚ್ಚೋಕ್ಕೂ ಮುಂಚೆ ಐ ಜಸ್ಟ್ ಟೇಕ್ ಅ ಬಿಟ್ ಆಫ್ ದಿಸ್ ಆ್ಯಂಡ್ ಅಪ್ಲೈ ಆನ್ ಬ್ಲಷ್. ಸೊ ನಾನು ಯಾವುದೇ ರೀತಿ ಎಕ್ಸ್ಟ್ರಾ ಬ್ಲಷ್, ನಾನು ಎಲ್ಲಾದರೂ ಫಂಕ್ಷನ್ಸ್ಗೆ ಹೋಗ್ಬೇಕಂದ್ರೆ ಐ ಯೂಸ್ ಪ್ರಾಡಕ್ಟ್ಸ್. ಅದನ್ನು ನಿಮ್ಮ ಹತ್ರ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ. ದಿಸ್ ಈಸ್ ಜಸ್ಟ್ ಅ ಸ್ಕಿನ್ ಕೇರ್ ಐ ಯೂಸ್. ನೋಡಿ, ಬ್ಲಷ್. ಸೊ ಕೈಯಲ್ಲಿರೋದೆಲ್ಲ ಮುಖಕ್ಕೆ ಹೋಯಿತು. ಸೊ ಆ್ಯಂಡ್
ಲಿಪ್ಸ್ಟಿಕ್ ಕಾಂಬಿನೇಷನ್. ಸೊ ಇದು ನಿಮಗೆ ವಿಯರ್ಡ್ ಅಂತ ಅನ್ನಿಸ್ಬೋದು, ಬಟ್ ನಾನು ಯಾವುದೇ ರೀತಿ ಲಿಪ್ ಲೈನರ್ಸ್ ಇಷ್ಟಪಡಲ್ಲ. ಬಿಕಾಸ್ ಲಿಪ್ ಲೈನರ್ಸ್ ಹಾಕಿದಾಗ ಏನಾಗುತ್ತೆ, ಅದು ಲಿಪ್ಸ್ಟಿಕ್ ಹಚ್ಚಿದ ಮೇಲೆ ಇಟ್ ವಿಲ್ ಸ್ಮಡ್ಜ್ ಆ್ಯಂಡ್ ಇಟ್ ವಿಲ್ ಹೊರಟೋಗುತ್ತೆ ಲಿಪ್ಸ್ಟಿಕ್ ನನಗೆ ಬೇಗ. ನನ್ನ ಲಿಪ್ಸ್ ಮೇಲೆ ಲಿಪ್ಸ್ಟಿಕ್ ನಿಲ್ಲಲ್ಲ. ಸೊ ಅದರಿಂದ ನಾನು ಫೇಸಸ್ ಕೆನಡಾ ಅವರ ಬ್ರೌನ್ ಕಾಜಲ್, ಸೊ ಇದನ್ನು ನಾನು ಲಿಪ್ ಲೈನರ್ ಆಗಿ ಯೂಸ್ ಮಾಡ್ತೀನಿ. ಆ್ಯಂಡ್ ಐ ರಿಯಲಿ ಲವ್ ದಿಸ್ ಕಾಂಬಿನೇಷನ್, ಗೊತ್ತಾ. ಈ ಥರ ಲಿಪ್ ಲೈನ್ ಮಾಡ್ಕೊಂಡು ಸೊ ನಿಮಗೆ ಬ್ರೌನ್ ಶೇಡ್ ಜಾಸ್ತಿ ಬೇಕು ಅಂತಂದರೆ ಯು ಕ್ಯಾನ್ ಅಪ್ಲೈ ಡಬಲ್ ಕೋಟ್. ಬಟ್ ನನಗೆ ನ್ಯೂಡಾಗಿ ಕಾಣಿಸೋದು ಇಷ್ಟ. ಲಿಪ್ಸ್ಟಿಕ್ ಯಾವಾಗಲೂ ನ್ಯೂಡ್ ಇದ್ದರೆ ಸೊ ಈ ಲಿಪ್ಸ್ಟಿಕ್ ಏನು ಅಂತಂದರೆ ತುಂಬ ಅಪ್ಲೈ ಮಾಡಬಾರ್ದು, ಬಿಕಾಸ್ ಇಟ್ಸ್ ವಾಟರ್ ಪ್ರೂಫ್. ಸೊ ತುಂಬ ಅಪ್ಲೈ ಮಾಡಿದ್ರೆ ನಿಮಗೆ ಕೇಕಿ ಅನಿಸುತ್ತೆ. ಸೊ ಫಿಂಗರ್ಸಲ್ಲಿ ತೊಗೊಂಡು ಜಸ್ಟ್ ಡ್ಯಾಬ್ ಮಾಡಿದರೆ ಸಾಕು. ಆ್ಯಂಡ್ ಇದು ಲಿಪ್ ಲೈನರ್ ನೀರು ಹಾಕ್ತಿರ ಯೂಸ್ ಮಾಡ್ತೀನಿ ಅಂತಂದರೆ ಇಟ್ ಈಸ್ ಆಲ್ಮೋಸ್ಟ್ ಲೈಕ್ ಪಿಂಕಿಶ್ ನ್ಯೂಡ್ ಥರ ಬರುತ್ತೆ. ಸೊ ಬ್ರೌನ್ ಕಾಜಲ್ ಯೂಸ್ ಮಾಡಿ ಅಪ್ಲೈ ಮಾಡೋದ್ರಿಂದ ನಿಮಗೆ ಈ ಥರ ನ್ಯೂಡ್ ಕಾಣುತ್ತೆ. ಸೊ ನಿಮಗೆಲ್ಲ ಇಷ್ಟ ಆಗ್ತದೆ ಅಂತ ಅನ್ಕೋತಿದ್ದೀನಿ. ಹೋಪ್ ಯು ಆಲ್ ಲೈಕ್ ದಿಸ್ ವಿಡಿಯೋ. ಆ್ಯಂಡ್ ಐಬ್ರೋ ಸ್ವಲ್ಪ ಫಿಲ್ ಮಾಡ್ಕೋತೀನಿ. ಆ್ಯಂಡ್ ಐ ಆಮ್ ಯೂಸಿಂಗ್ ಡ್ಯಾಸ್ಲರ್ ಕಡೆಯಿಂದ ಐಬ್ರೋ ಪೆನ್ಸಿಲ್. ನಾನು ಜಾಸ್ತಿ ಫಿಲ್ ಮಾಡಲ್ಲ, ಲೈಟಾಗಿ ಜಸ್ಟ್ ಪಾಯಿಂಟ್ಸ್ ಹತ್ರ ಫಿಲ್ ಮಾಡ್ತೀನಿ. ಇಷ್ಟ. ಸೊ ಆಲ್ರೆಡಿ ನನಗೆ ಥಿಕ್ ಐಬ್ರೋಸ್ ಇರೋದ್ರಿಂದ ಐ ಜಸ್ಟ್ ಗಿವ್ ದಟ್ ಅ ಶೇಪ್. ಸೊ ನನ್ನ ಐಬ್ರೋಸ್ ನೋಡ್ಬೋದು ನೀವು. ಆ್ಯಕ್ಚುಲಿ ನನಗೆ ಈ ಕಡೆ ಪಾಯಿಂಟ್ ಇದೆ, ಈ ಕಡೆ ಸ್ವಲ್ಪ ರೌಂಡಿಶ್ ಇದೆ. ಸೊ ಅದನ್ನು ಬ್ಯಾಲೆನ್ಸ್ ಮಾಡೋಕ್ಕಷ್ಟೇ ಅದನ್ನು ಯೂಸ್ ಮಾಡ್ತೀನಿ. ಸೊ ದಿಸ್ ಇಸ್ ಮೈ ಸ್ಕಿನ್ ಕೇರ್ ರೊಟೀನ್. ಸೊ ಎಲ್ಲಾದರೂ ಆಚೆ ಹೋಗ್ಬೇಕಂದ್ರೂ ಇದೇ ನನ್ನ ರೊಟೀನ್ ಆಗಿರುತ್ತೆ. ಎಲ್ಲಾದರೂ ಫಂಕ್ಷನ್ಸ್ಗೆ ಹೋಗಬೇಕು ಅಂದರೆ ಐ ಯೂಸ್ ಫೌಂಡೇಶನ್, ಪಿಟ್, ಬ್ಲಷ್ ಮತ್ತು ಐ ಶ್ಯಾಡೋ. ಸೊ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಯಾವಾಗಾದ್ರೂ ಫಂಕ್ಷನ್ಗೆ ಹೋಗ್ತೀನಲ್ಲ ಆವಾಗ ಗೆಟ್ ರೆಡಿ ವಿತ್ ಮೀ ಮಾಡ್ತೀನಿ. ಸೊ ಫರ್ ನಾವು ನನ್ನ ಸ್ಕಿನ್ ಕೇರ್ ರೊಟೀನ್ ಎಲ್ಲರೂ ಕೇಳ್ತಾ ಇದ್ರಿ. ಆ್ಯಂಡ್ ದಿಸ್ ಇಸ್ ಮೈ ಸ್ಕಿನ್ ಕೇರ್ ರೊಟೀನ್. ಆ್ಯಂಡ್ ಇಫ್ ಐ ವಾಂಟ್ ಟು ಅಪ್ಲೈ ಕಾಜಲ್ ಆರ್ ಐಲೈನರ್, ಈ ಒಂದು ಬೇಸ್ ಮೇಲೆ ನಾನು ಅಪ್ಲೈ ಮಾಡ್ತೀನಿ. ಸೊ ಇದಕ್ಕೆ ಮೇಲೆ ನಾನು ಜಾಸ್ತಿ ಏನು ಯೂಸ್ ಮಾಡಲ್ಲ. ದಿಸ್ ಇಸ್ ಆಲ್. ಸೊ ಪ್ರಾಡಕ್ಟ್ಸ್ ಲಿಂಕ್ ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಅದನ್ನು ಯೂಸ್ ಮಾಡಿಕೊಂಡು ಬೈ ಮಾಡ್ಬೋದು. ಆ್ಯಂಡ್ ದಿಸ್ ಇಸ್ ಆಲ್ ಮೈ ಫೇವ್ರೆಟ್ ಅಂತಲೇ ಹೇಳ್ಬೋದು. ಸೊ ಇಷ್ಟೇ ನನ್ನ ಸ್ಕಿನ್ ಕೇರ್. ಸೊ ನೈಟ್ ಸ್ಕಿನ್ ಕೇರ್ ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಆ್ಯಂಡ್ ದಿಸ್ ಇಸ್ ಮೈ ಡೇ ಸ್ಕಿನ್ ಕೇರ್. AM PM ರೊಟೀನ್ ಅಂತ ಹೇಳ್ತಾರಲ್ಲ, ದಿಸ್ ಇಸ್ ಮೈ AM ರೊಟೀನ್. ನೀವರೆಗೂ ನೋಡಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಲೈಕ್, ಶೇರ್, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು. ವಿಡಿಯೋ ನೋಡ್ಕೊ ಬರೋಣ.